ಮಾಡ್ತಾರೆ ಬಾಳುವೆ ಬೆಳಕು ಅಂತ. ಆ್ಯಕ್ಚುಲಿ ಈ ಕಾರುಣ್ಯ ಅಂದ್ರೆ ಏನು ಗೊತ್ತಾ ನಿಮಗೆ? ಕರುಣೆ ಗೊತ್ತಲ್ಲ? ಕರುಣೆ ಅಂದ್ರೆ ಗೊತ್ತಲ್ಲ? ಕರುಣೆ ಅಂದರೆ ಕಷ್ಟದಲ್ಲಿರುವಂಥವರಿಗೆ ಅನುಕಂಪ ತೋರಿ ಸಹಾಯ ಮಾಡುವಂಥದ್ದು ಕರುಣೆ. ಕಾರುಣ್ಯ ಅಂದರೆ ಕರುಣೆಯ ಪ್ರತಿರೂಪದಲ್ಲಿ ಪ್ರೀತಿ, ಮಮತೆ, ಸ್ನೇಹ, ಬಾಂಧವ್ಯ, ನಿಸ್ವಾರ್ಥತೆಯನ್ನು ಹೊಂದಿರುವಂಥ ಒಂದು ವಿಶೇಷ ಅರ್ಥ. ಈಗಾಗಲೇ ಯಾರಾದ್ರೂ ಪ್ರಾರ್ಥನೆ ನೋಡ್ತಾರಲ್ಲ, ಕಾರುಣ್ಯ ಮೂರ್ತಿಗಳು ಅದು ಬರ್ತಿರ್ತಾರೆ. ಈ ಕಾರುಣ್ಯ ಆಶ್ರಮ ಹುಟ್ಟಲಿಕ್ಕೆ ಒಂದು ದೊಡ್ಡ ವಿಚಿತ್ರವಾದ ಒಂದು ನೋವಿದೆ. ಆ ನೋವೇನೆಂದರೆ, ನಮ್ಮ ವೀರೇಶ್ ಅವರು, ನಾವು ಚಿಕ್ಕಂದಿನಿಂದ ನಮ್ಮ ತಮ್ಮ ಅವರು, ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಸಮಾಜಕ್ಕೆ ಯಾರಿಗಾದರೂ ಆರಾಮಾಗಿಲ್ಲ, ಏನೋ ಆಗಿದೆ ಅಂದರೆ ಮನೆಯಲ್ಲಿ ನಮ್ಮ ತಂದೆಯ ಜೋಬಲ್ಲಿರುವಂಥ ದುಡ್ಡನ್ನು, ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಮಾರಾಟ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಿದ್ದೆ. ಮತ್ತು ಅದರ ಜೊತೆಯಲ್ಲಿ ಪೂರ್ತಿ ಉಡಾಳ ನಾನು. ರಿಯಲಿ ಕೇಳು, ನಮ್ಮ ರೂಟಿಗೆ 9 ಹಳ್ಳಿಯಲ್ಲಿ ರಾಜಕೀಯವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಅಷ್ಟು, ಮತ್ತು ಯಾರಿಗೂ ಮೋಸ, ಅನ್ಯಾಯ, ವಂಚನೆ, ದ್ರೋಹ ಇದ್ರ ಯಾವುದಕ್ಕೂ ಕೂಡ ಇದು ನನ್ನ ಕನಸಲ್ಲೂ ಕೂಡ ಬರ್ತಿದ್ದಿಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ನಾನು ಈ ಕಾರುಣ್ಯ ಕುಟುಂಬ ಕಟ್ಟಬೇಕಾದ್ರೆ, ನಾನು ಒಂದು ಸಾರಿ ಸುಮಾರು 8 ವರ್ಷಗಳ ಹಿಂದೆ ಕಲ್ಕತ್ತಾಕ್ಕೆ ಹೋಗಿದ್ದೆ. ಕಲ್ಕತ್ತಾಕ್ಕೆ ಹೋದಲ್ಲಿ ಇಲ್ಲಿ ವಿಶೇಷ ಏನಂದರೆ, ಕಲ್ಕತ್ತಾದಲ್ಲಿ ಒಂದು ವಿಶೇಷವಾದಂಥ ಒಂದು ಮಂದಿರ ಇದೆ. ಅದು ಮದರ್ ತೆರೇಸಾ. ನೀವೆಲ್ಲ ಗೊತ್ತಲ್ಲ ಮದರ್ ತೆರೇಸಾ? ಆ ಒಂದು ಮದರ್ ತೆರೇಸಾ ಆಶ್ರಮಕ್ಕೆ ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆವತ್ತಿನ ಅಲ್ಲಿ ಎಲ್ಲ ಕೆಲವೊಂದು ವರ್ಡ್ಗಳನ್ನು ಓದ್ತಾ ಇದ್ದೆ, ಇಂಗ್ಲೀಷ್. ನಮ್ಮ ಜೊತೆ ಇನ್ನೂ 3 ಜನ ಇದ್ದರು. ಆ ಇಂಗ್ಲೀಷನ್ನು ನಾನು ಓದಿ ಅದ್ರ ಬಗ್ಗೆ ಅದನ್ನು ನಾನು ತಿಳ್ಕೊತಾ ಇದ್ದೆ. ತಿಳ್ಕೊಂಡಾಗ ಅಲ್ಲಿ ಒಂದು ಆರ್ಟಿಕಲ್ ಬರೆದಿರ್ತಾರೆ. ಆ ಆರ್ಟಿಕಲ್ ಭಾಳ ಅಂದರೆ ಭಾಳ ವಿಶೇಷವಾದಂಥದ್ದು. ಯಾವುದು ನನ್ನದಲ್ಲ, ನಾನು ಯಾರೂ ಅಲ್ಲ, ನನ್ನದೇನೂ ಇಲ್ಲ, ಎಲ್ಲ ನಿನ್ನದೇ ಅಂತ. ಮತ್ತು ಅದ್ರ ಜೊತೆಯಲ್ಲಿ ಅಲ್ಲಿ ಬರಬೇಕಾದ್ರೆ ನನಗೊಂದು ಬುಕ್ ಕೊಟ್ಟರು, ಮದರ್ ತೆರೇಸಾ ಅವರ ಜೀವನ ಚರಿತ್ರೆ. ಆ ಜೀವನ ಚರಿತ್ರೆ ಓದಬೇಕಾದ್ರೆ ಒಬ್ಬ ಆ ತಾಯಿಯ ಒಂದು ಆರೈಕೆಯಲ್ಲಿ ಬೆಳೆದಿರುವಂಥ ಒಬ್ಬ ವ್ಯಕ್ತಿ ಬರೆದಿದ್ದಾರೆ. ಅದರಲ್ಲಿ ಆ ಪುಸ್ತಕದಲ್ಲಿ ಆಕೆಯ ಒಂದು ಜೀವನ ಚರಿತ್ರೆ ಒಂದು ತುಣುಕನ್ನು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಇಡೀ ನಮ್ಮ ಜಗತ್ತಲ್ಲೇ ಶ್ರೇಷ್ಠ ಸಂಪಾದಕನಾಗಿ ಬಹಳ ಹೆಸರುವಾಸಿಯಾಗಿರುವಂಥ ಒಬ್ಬ ಸಂಪಾದಕ ಆಶ್ರಮಕ್ಕೆ ಭೇಟಿ ನೀಡಿರ್ತಾನೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಾರ್ಯಾಲಯದಲ್ಲಿ ಅದನ್ನು ಕೂರಿಸಿರ್ತಾರೆ ಸೇವಕರು. ಮೇಡಮ್ ಅಮ್ಮವರು ಪ್ರಾರ್ಥನೆ ಮಾಡಕತ್ತಾರ, ಸ್ವಲ್ಪ ವೇಟ್ ಮಾಡ್ತಾರೆ ಅಂದಾಗ ಅಷ್ಟು ಬ್ಯುಸಿ ಪರ್ಸನ್ ಅಂತ. ಅವಾಗೆಲ್ಲ ಇವೆಲ್ಲ ಮೊಬೈಲು, ಫೋನ್ಗಳು ಯಾವ ವೈರ್ಲೆಸ್, ಅಂಥ ಬ್ಯುಸಿ ಪರ್ಸನ್. ಅದಕ್ಕೆ ಒಂದು 10 ನಿಮಿಷ ಕೂಡ ಸಮಯ ಸಿಗಲಾರ್ದಂಥ ಒಬ್ಬ ದೊಡ್ಡ ಬ್ಯುಸಿ ಪರ್ಸನ್ ಒಂದು ಅರ್ಧ ಗಂಟೆ ವೇಟ್ ಮಾಡ್ತಾರೆ. ಆಮೇಲೆ ಒಂದು ತಾಸು ವೇಟ್ ಮಾಡ್ತಾರೆ. ವೇಟ್ ಮಾಡಿದ್ರೆ ಸಿಟ್ಟು ಬರ್ತದೆ. ಅದೇನು ಪ್ರಾರ್ಥನೆ ಮಾಡ್ತಾರೆ, ನಾನು ಭೇಟಿಯಾಗಿ ಹೋಗ್ಬೇಕಾಗಿ ಒಂದು ಸಣ್ಣದೊಂದು ಚಿಕ್ಕ ಇಲ್ಲೂ ಹೋಗ್ಬೇಕು ನಾನು ಅಂದಾಗ ಅವ್ರು ಇನ್ನೊಂದು 10 ನಿಮಿಷ ತಗೊಳ್ತಾರೆ. 10 ನಿಮಿಷನೂ ವೇಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಅದೇನು ಪ್ರಾರ್ಥನೆ ಮಾಡ್ತಾರೆ, ನಾನು ಕ್ರಿಶ್ಚಿಯನ್ ಇದ್ದೀನಿ, ಆಕೆ ಕ್ರಿಶ್ಚಿಯನ್ ಇದ್ದಾರೆ, ಅದೇನು ಪ್ರಾರ್ಥನೆ ಮಾಡ್ತಾರೆ ಅಂತ ಒಂದು ಕ್ಷಣ ಏನು ಮಾಡಿಬಿಡ್ತಾನೆ, ಸೇವಕರನ್ನ ಒಂದು ಸರಿಸಿ ಡೋರಲ್ಲಿ ಕಿಟಕಿಯ ಒಂದು ಬಾಗಿಲನ್ನು ತೆಗೆದಂಥ ಸಂದರ್ಭದಲ್ಲಿ ಆಕೆ ಆ ಪ್ರಾರ್ಥನಾ ಹಾಲಲ್ಲಿ ಸುಮಾರು 19 ಜನ ಕುಷ್ಠರೋಗಿಗಳಲ್ಲಿ 17 ಜನರ ಕುಷ್ಠ ಆ ಹುಳುಗಳಿರ್ತವೆ. ಆ ಹುಳುಗಳನ್ನು ತೆಗೆದು 18ನೇ ವ್ಯಕ್ತಿಯನ್ನು ತೊಡೆ ಮೇಲೆ ಹಾಕೊಂಡು ತೆಗೆದಿರ್ತಾರೆ. ಒಂದು ಕ್ಷಣ ದಿಗ್ಭ್ರಾಂತನಾಗಿಬಿಡ್ತಾನೆ ಅವನು, ಏನಪ್ಪ ಇದು ಅಂತ. ಆದರೂ ಕೂಡ ಹಿಂಗಂತಾಳೆ. ಅಂದಾಗ ಆ ಡೋರ್ ತೆಗೆದು ಸೇವಕರು ಒಳಗೆ ಬರ್ತಾರೆ. ಇದು ಏನು ಪ್ರಾರ್ಥನೆ ನಿಂದು ಅಂತ ಕೇಳ್ತಾರೆ. ಪ್ರಾರ್ಥನೆ ಅಂದರೆ ನಾವು ಎದುರಿಗೆ ಕೂತ್ಕೊಂಡು ಹಲವಾರು ಮಂತ್ರಗಳನ್ನು ಜಪಿಸಿ ಮಾಡುವಂಥದ್ದು ಪ್ರಾರ್ಥನೆ ಅಲ್ಲ, ನಿಜವಾದ ಪ್ರಾರ್ಥನೆ ಇದು ಅಂತ ಹೇಳಿ ಆ ತಾಯಿ ತೋರಿಸ್ತಾರೆ. ಇಂಥ ಒಂದು ಇದರಲ್ಲಿ ನನಗೂ ಕೂಡ ಒಂದು ನಿರ್ಧಾರ ಬರುತ್ತೆ ಮನಸ್ಸಲ್ಲಿ. ನಮ್ಮ ತಂದೆ ತಾಯಿ ನನ್ನ ಬಗ್ಗೆ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡಿದ್ರು. ನಾನು ಒಬ್ಬನೇ ಮಗನಾಗಿ, 3 ಜನ ನನಗೆ ತಂಗಿಯಂದರು, ನಾನು ಒಬ್ಬನೇ ಮಗ. ನನಗೆ ಏನು ಕೇಳಿದ್ದನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ ನಮ್ಮ ತಂದೆ ತಾಯಿ. ಇನ್ನು ನನಗಾದರೂ ಸಿಟ್ಟು ಬರುತ್ತೆ, ನನ್ನ ಹತ್ರ ಇನ್ನೂ ಸಹನೆಯನ್ನು ಮೀರಿ ಹೋಗ್ತೀನಿ ನಾನು ಅನ್ನೋದೇ. ಆದರೆ ನಮ್ಮ ತಂದೆಗೆ ಎಲ್ಲರೂ ಯಾವತ್ತೂ ಕೂಡ ಸಿಟ್ಟು ಬರಲಾರದೆ
ನಗುಮುಖದ ಸರದಾರನಾಗಿ ನಮ್ಮ ತಂದೆ ಇವತ್ತು ವಾದಳಿ ಗ್ರಾಮ ಪಂಚಾಯತಿಯಲ್ಲಿ 3 ಸಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದ ನಂತರ ನಮ್ಮ ತಂದೆಯ ಒಂದು ವರ್ಚಸ್ಸಿನ ಮೇಲೆ ನನ್ನ ಒಂದು ಧರ್ಮಪತ್ನಿಯು ಕೂಡ ಒಂದು 5 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಮತ್ತು ಈ ಸಿಂಧನೂರಲ್ಲಿ ಈ ಆಶ್ರಮ ಯಾಕೆ ಹುಟ್ಟಾಕಿದ್ವಿ? ಆ್ಯಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಪ್ರದಾಯದಲ್ಲಿ ಇಂಥ ವೃದ್ಧಾಶ್ರಮಗಳೇ ಇರಬಾರ್ದು ಅಂತ ಸಂಕಲ್ಪ ಹೊಂದಿದ್ದು ನಮ್ಮ ದೇಶ. ಇವತ್ತಿಂಥ ಆಶ್ರಮ ಯಾಕೆ ಹುಟ್ಟುಕೊಂಡು ನಾವು ಬೇರೆ ಬೇರೆ ಕಾಲೇಜಲ್ಲಿ ಹೋದ್ರೆ ಸಂವಾದ ಕಾರ್ಯಕ್ರಮ ಏರ್ಪಡಿಸ್ತೀವಿ, ಮತ್ತೆ ವೃದ್ಧಾಶ್ರಮಗಳು ಇರಬಾರ್ದು ಅಂತ ಸಂಕಲ್ಪ ಹೊಂದಿದ್ದು ನಮ್ಮ ದೇಶದಲ್ಲಿ ನೀವು ಯಾಕೆ ವೃದ್ಧಾಶ್ರಮ ಹುಟ್ಟಾಕಿದ್ರಿ ಅಂತ ಕೇಳ್ತಾರೆ ವಿದ್ಯಾರ್ಥಿ. ಅವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ ಪರಿಸ್ಥಿತಿ ಇತ್ತು. ಮತ್ತು ವಿಶೇಷ ಏನಂದರೆ ನಾವು ಒಬ್ಬ ಜಂಗಮರಾಗಿ ಈ ನಮ್ಮ ಭಾಗದಲ್ಲಿ, ನಮ್ಮ ಇಡೀ ಕರ್ನಾಟಕದಲ್ಲಿ ಜಂಗಮರಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಅಂದರೆ ಸ್ವಾಮರಪ್ಪ ಜೋಳಿಗೆ ಇದ್ದವ್ರಿಗೆ ಏನು ಬದುಕ್ತಾರ ಅನ್ನೋದು ನಾವೆಲ್ಲ ಈ ಗ್ರಾಮದಲ್ಲಿ ವಾಡಿಕೆ ಇದೆ. ಇದ್ರ ಜೊತೆಯಲ್ಲಿ ಈ ಒಂದು ಜೋಳಿಗೆ ಎಷ್ಟೋ ನೊಂದ ಜೀವಿಗಳಿಗೆ, ಒಂದು ಅನಾಥ ಜೀವಿಗಳಿಗೆ ಈ ಒಂದು ಜೋಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರುಣ್ಯ ಕುಟುಂಬ ಎನ್ನುವ ಒಂದು ಕುಟುಂಬವನ್ನು ಕಟ್ಟಲು ಮುಂದಾದ ತಕ್ಷಣ ನಾವು ಯಾವುದನ್ನು ಆಶ್ರಮದಲ್ಲಿ ಒಂದು ಟೇಬಲು, ಒಂದು ಗದಗಿನ ಪುಟ್ಟರಾಜ ಗವಾಯಿಗಳ ಒಂದು ಫೋಟೋ, ಬಡಬಡಾದಿ ಚಂದ್ರಪ್ರಸಾದ್ನ ಫೋಟೋ, 1 ಡಜನ್ ಬಾಳೆಹಣ್ಣು, 2 ದೀಪ ಹಚ್ಚಿದ್ವಿ, 2 ಬೂದಿನಕಡ್ಡಿ ಹಚ್ಚಿದ್ವಿ. ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಫೋನ್ನಿಂದ ಒಂದು ನಮ್ಮ ಕಾಂಟ್ಯಾಕ್ಟ್ಸ್ ಎಷ್ಟೆಷ್ಟು ಜನ ಅದರ ಅವರು ಒಂದು ಗ್ರೂಪ್ ಮಾಡಿ ಈ ಥರ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಪ್ರಾರಂಭ ಮಾಡಿದ್ದೀವಿ. ಯಾರಾದರೂ ನಿಮಗೆ ಅಂತ ಅನಾಥರು, ವೃದ್ಧರು ಮತ್ತು ಬುದ್ಧಿಮಾಂದ್ಯರು ಸಿಕ್ಕರೆ ನೀವು ಸಂಪರ್ಕ ಮಾಡಿರಿ ಅಂದಾಗ ಒಂದು ಹಿರೇಕೊಟ್ಟಿನಲ್ಲಿ ಒಂದು ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣ ಆ ಊರಲ್ಲಿ ಸುಮಾರು 6 ವರ್ಷದ ಹಿಂದೆ ಒಬ್ಬನು ನಕುಲ್ ಅಂತ ಅವನು ಕಲ್ಕತ್ತ. ಅವನು ಹೋಗಿ ನೋಡಿದ್ರೆ ಇವ್ನು ಮುಟ್ಟಿದ್ರೆ ಅವನ್ನ ನೋಡಿದ್ರೆ ಹಿಂಗೆ ಮುಟ್ಟಕ್ಕಾಗಲ್ಲ. ನಮಗೆ ಫಸ್ಟ್ನೇದು ಕ್ಯೂರಿಯಾಸಿಟಿ, ಎಂತೆಂಥವ್ರನ್ನ ಕರ್ಕೊಂಬಂದ್ಬಿಡೋದು. ಮೊದಲು ಭಾರಿ ಕ್ಯೂರಿಯಾಸಿಟಿ ನಮ್ದು. ಫಸ್ಟಿಗೆ ಯಾರಾದರೂ ಫಸ್ಟಿಗೆ ಕೆಲಸ ಮಾಡೋದು ಎಷ್ಟು ಹುಮ್ಮಸ್ ಇರುತ್ತಂದರೆ ಹೋಗೋದು, ಅವ್ನು ಹಂಗೆ ನೋಡಲಿಲ್ಲ, ಇಟ್ಕೊಳ್ಳೋದು. ಕರ್ಕೊಂಬಂದಾಗ ವ್ಯಾನ್ ಎಲ್ಲ ವಾಸನೆ ಇಟ್ಟಿತ್ತು. ಕರ್ಕೊಂಬಂದು ಅವನ ಹಳದಲ್ಲಿ ಜಳಕ ಮಾಡಿಸಿ ಎಲ್ಲ ಇದು ಮಾಡಿಕೊಂಡು ಅವ್ನಿಗೆ ಒಂದು ಬಟ್ಟೆ ಇದ್ದಿಲ್ಲ. ಬಟ್ಟೆ ಒಂದಲ್ಲಿ ಹೋಗ್ಬೇಕಾದ್ರೆ ಒಂದು ಲುಂಗಿ, ಒಂದು ಎಲ್ಲ ಸಾಮಾನು ತೊಗೊಂಡು ಹೋಗಿದ್ವಿ. ಹೋಗಿ ಅವನ್ನೆಲ್ಲ ರೆಡಿ ಮಾಡ್ಕೊಂಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ. ಅವನು 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ. ಇವತ್ತಿಗೂ ಕೂಡ ಈ ಆಶ್ರಮ ಪ್ರಾರಂಭ ಆದಾಗಲಿಂದ ಸುಮಾರು 42 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ನಮ್ಮ ಆಶ್ರಮ. ಇವತ್ತಿಗೂ ಅವನಿಗೆ ಒಂದು ಜ್ವರ ಬಂದಿಲ್ಲ, ಒಂದು ದಿನ ಆರಾಮಿಲ್ಲ ಅನ್ನೋ ರೀತಿ ಇಲ್ಲ ಅವನು. ಅಂಥ ವ್ಯಕ್ತಿಗಳಾದ್ರೂ ಸುಮಾರು 500 ಜನ ನೋಡ್ಬೋದು, 5,000 ಜನ ನೋಡ್ಬೋದು. ಇವತ್ತಿದ್ದಾನೆ ಪ್ರೆಸೆಂಟ್. ಇಂಥ ಒಂದು ಇದರಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಕಾರುಣ್ಯಾಶ್ರಮ ಚಲೋನ? ಕಾರುಣ್ಯಾಶ್ರಮ ಒಳ್ಳೇದ ಕೆಟ್ಟದ್ದ? ಹೆಂಗ? ಕಾರುಣ್ಯ ಅಂದ್ರೆ ಕಾರುಣ್ಯ ಆಶ್ರಮದಲ್ಲಿ, ಕಾರುಣ್ಯ ಆಶ್ರಮ ಒಂದು ಕರ್ಮಭೂಮಿ ಕಾರುಣ್ಯಾಶ್ರಮ. ನಿಮ್ಗೆಲ್ಲ ಎಲ್ಲರಿಗೂ ಜನರಿಗೆ ಒಳ್ಳೇದಾಗಿದ್ದು ಕಾರುಣ್ಯಾಶ್ರಮ ಹಂಗೆ ಹಿಂಗೆ ಎಲ್ಲ ಸರ್ ಕೂಡ ಒಳ್ಳೆ ಇದು ಅಂತಾರೆ. ಆದರೆ ಅಂಥ ಕರ್ಮಭೂಮಿಯಲ್ಲಿ ಕನಸಲ್ಲೂ ಕೂಡ ಯಾರು ಆಶ್ರಯ ಪಡಿಸಿದ್ರು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ನನಗೂ ಕೂಡ ಒಂದ್ಸರಿ ಅನಿಸ್ತದೆ, ಯಾವ ಥರ ಇದು ಮಾಡಿದ್ರು ಅಂತ. ನನಗೂ ಕೂಡ ಅಲ್ಲಿರುವಂಥ ಒಬ್ಬ ಹೆಣ್ಮಗಳದ್ದು ಇತಿಹಾಸ ಹೇಳ್ತೀನಿ. ಹೀಗೆ ಕೆಲವೇ 3-4 ದಿನದಿಂದ ನಡೆದ ಘಟನೆ. ಅಕ್ಟೋಬರ್ 17ನೇ ತಾರೀಕಿಗೆ ಸಂತೆಕೆಲ್ಲೂರಿಂದ ಒಂದು ವೆಂಕಟೇಶ್ ಗೌಂಡಿ ಅಂತೇಳಿ ಒಬ್ರು ಫೋನ್ ಮಾಡ್ತಾರೆ. ಒಬ್ಬರು ಬುದ್ಧಿಮಾಂದ್ಯ ಬಂದ ಊರಲ್ಲಿ ಕರ್ಕೊಂಡು ಹೋಗಿ ಅಯ್ಯಮ್ಮನ ನೋಡಿದ್ರೆ ಚಂದ ದಳ ನೋಡೋಕೆ, ಅಯ್ಯಮ್ಮನಿಗೆ ಏನಾರು ಮಾಡಿಕೊಡ್ತಾರೆ ಅಂತ ಜನ ಅಂತ ಫೋನ್ ಮಾಡಿದ್ರೆ ನಾನೇನು ಮಾಡ್ತೀನಿ, ಇಮಿಡಿಯೇಟ್ಲಿ ವ್ಯಾನ್ ತಗೊಂಡು ಹೋಗ್ತೀನಿ. ಹೋಗಿ ಅಯ್ಯಮ್ಮನ ನೋಡಿದ ತಕ್ಷಣ ಕುಂತ್ಬಿಟ್ಟಿರ್ತಾರೆ. ಅವೆಲ್ಲ ಹುಡುಗರು ಕಲ್ಲು ಹೋಗು ಅಷ್ಟು ಭಯಪಡಿಸ್ಬಿಟ್ಟಿರ್ತಾರೆ ಜನ. ಕುಂತಾಗ ಆ ತಾಯಿ ಅವತ್ತಿನ ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಲಿ ಹೋಗೋರು ಇದ್ದರು, ಸುಮಾರು 50 ಜನ ಇದ್ದರು. ನಮ್ಮದೊಂದು ಫಾರ್ಮಾಲಿಟಿ ಇದೆ, ಅದರಲ್ಲಿ ಎಲ್ಲ ಸಿಗ್ನೇಚರ್ ಮಾಡಿಕೊಂಡು ಆಕೆನ ನಾವು ಕರ್ಕೊಂಡು ಬರ್ತೀವಿ. ಬಂದ ನಂತರ ಬರ್ತಾ ಆಕೆಗೆ ಏನಾಗುತ್ತೆ ಗೊತ್ತಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ವೈದ್ಯರು ಏನು ಹೇಳ್ಯಾರ ಎಲ್ಲ ಮಾಡಿಸಿದಾಗ ರಿಪೋರ್ಟ್ ಏನಂತ ಬರ್ತು ಗೊತ್ತಾ, ಆಕೆ 6 ತಿಂಗಳ ಗರ್ಭಿಣಿ ಅಂತ. ಸತ್ಯ ನಡೆದಿರೋದು ಈಗಿದ್ದಾಳೆ. ನಾನು ಸಂಬಂಧಪಟ್ಟಂಥವ್ರಿಗೆ ಮಾಹಿತಿ ಕೊಡಬೇಕಲ್ಲ ಇಲಾಖೆಗೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆಗಳ ಇಲಾಖೆ, ಎಲ್ಲರಿಗೂ ಕೂಡ ನಾನು ಹೋಗಿ ಕಾನೂನಾತ್ಮಕವಾಗಿ ನಾನೊಂದು ಪತ್ರವನ್ನು ನೀಡೋದ್ರ ಮೂಲಕ ಅವ್ರಿಗೆ ಹೇಳಿದೆ. ಅವರು ಬಂದು ಕೂಡ ಎಲ್ಲ ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿದಾಗ ಇಡೀ ಗ್ರಾಮಸ್ಥರೇ ಬಂದು ಹೇಳಿಕ್ಕೆ ಹೇಳಿದ್ದಾರೆ. ಆದರೆ ಆಕೆ ಜೀವನ ಚರಿತ್ರೆ ಮೊನ್ನೆ ಗೊತ್ತಾಗಿದೆ ನಮಗೆ.